وبركاته بسم الله والحمد لله والصلاة والسلام على أشرف رسول الله وعلى آله وصحبه وسائر عباد الله الفائزين برضا الله أما بعد رب اشرح لي صدري ويسر لي أمري واحلل عقدة من لساني يفقهوا قولي ಗೌರವಾನ್ವಿತರಾದ ವೇದಿಕೆಯಲ್ಲಿರುವ ನಾಯಕರೇ, ನೆರೆದಿರುವ ಸಹೋದರರೇ, ಆಸುಪಾಸಿನಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಸರ್ವಧರ್ಮೀಯ ಬಂಧು ಭಗಿನಿಯರೇ, ಇವತ್ತು ಈ ಒಂದು ಕಾರ್ಯಕ್ರಮದ ಟೈಟಲ್ ಬಹಳ ಆಕರ್ಷಣೀಯವಾದಂಥ ಒಂದು ಶೀರ್ಷಿಕೆ, ಬದುಕಲು ಕಲಿಯಿರಿ ಅಂತೇಳಿ. ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಸುಜ್ಞಾನ ಸಂಗಮ ಅಂತೇಳಿ. ಬಹಳ ಉದಾತ್ತವಾದ ಒಂದು ಅರ್ಥ ಅದಕ್ಕಿದೆ. ಯಾಕಂದ್ರೆ ಈ ಕಾರ್ಯಕ್ರಮದ ಸಂಘಟಕರಾಗಿರುವ ಮುಹಿಮ್ಮತ್ ವಿದ್ಯಾಸಂಸ್ಥೆಯ ಪ್ರಮುಖ ಸಾರಥಿಯಾದ ಸಯ್ಯದ್ ಮುನೀರುಲ್ ಅಹ್ದಲ್ ತಂಗಳವರು ಬಂದಿದ್ದಾರೆ, ಸ್ವಾಗತಿಸ್ತಾ ಇದ್ದೇವೆ. ಪ್ರೀತಿಯ ಸಹೋದರೇ, ಬದುಕಲು ಕಲಿಯಿರಿ ಅಂತ ಹೇಳಿದರೆ ಬದುಕಲಿಕ್ಕೆ ಎಲ್ಲರಿಗೂ ಗೊತ್ತಿದೆ. ಒಂದು ಬೆಕ್ಕು, ನಾಯಿ ಅಂತ ಪ್ರಾಣಿ ಕೂಡ ಆಯುಷ್ಯ ಇರುವ ತನಕ ಬದುಕುತ್ತದೆ, ಅದು ವಿಷಯ ಅಲ್ಲ. ಕಲಿತು ಬದುಕಬೇಕು. ಬದುಕಿನ ಧ್ಯೇಯವನ್ನು ಅರಿತು ಹೇಗೆ ಬದುಕನ್ನು ರೂಪಿಸಬೇಕು ಅಂತ ಹೇಳಿ ಕಲಿತು ಬೇರೊಬ್ಬ ಮನುಷ್ಯನೊಂದಿಗೆ ಹೇಗೆ ವರ್ತಿಸಬೇಕು ಅನ್ನುವುದನ್ನು ತಿಳಿದು ಬದುಕಬೇಕು. ನೀವು ನೋಡಿ, ನಾವೊಂದು ಒಳ್ಳೆಯ ಒಂದು ಫ್ರಿಡ್ಜ್, ದೊಡ್ಡ ಲಕ್ಷಗಟ್ಟಲೆ ಬೆಲೆ ಬಾಳುವಂಥ ಒಂದು ರೆಫ್ರಿಜಿರೇಟರ್ ಅಥವಾ ಒಂದು ಟಿವಿಯನ್ನು ಮನೆಗೆ ತರ್ತೇವೆ. ತಂದ ತಕ್ಷಣ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಆಗುವುದಿಲ್ಲ. ಒಂದು ಒಳ್ಳೆಯ ಒಂದು 2 ಲಕ್ಷ ರೂಪಾಯಿ ವಿಶೇಷವಾದ ಒಂದು ಆಟೋಮ್ಯಾಟಿಕ್ ರೆಫ್ರಿಜಿರೇಟರ್ ತಂದ ತಕ್ಷಣ ಅದನ್ನು ಓಪನ್ ಮಾಡಿ ಅದಕ್ಕೆ ಸರ್ಫ್ ಆಗಲಿಕ್ಕೆ, ಡ್ರೆಸ್ ಆಗಲಿಕ್ಕೆ, ನೀರು ಆಗಲಿಕ್ಕೆ ಹೋಗುವುದಿಲ್ಲ. ಬದಲು ಅದನ್ನು ಕಲೀಲಿಕ್ಕೆ, ಅದನ್ನು ಹೇಗೆ ಆಪರೇಟ್ ಮಾಡಬೇಕು ಅಂತ ಹೇಳಿ ಕಲಿಸಲಿಕ್ಕಾಗಿ ಒಂದು ಯೂಸರ್ಸ್ ಮ್ಯಾನ್ಯುವಲ್ ಅಂತ ಒಂದು ಪುಸ್ತಕ ಕೊಡಿ, ಒಂದು ಸಣ್ಣ ಒಂದು ಪುಸ್ತಕ ಕೊಟ್ಟಿರ್ತಾರೆ. ಆ ಪುಸ್ತಕವನ್ನು ಓದಿಕೊಂಡು ಅದನ್ನು ಅಂದಾಜು ಮಾಡಿಕೊಂಡು ಅದರ ಒಂದೊಂದು ವಿಷಯವನ್ನೇ ಆಪರೇಟ್ ಮಾಡ್ತಾ ಹೋಗ್ತೇವೆ. ಇನ್ನು ತುಂಬ ಬೆಲೆ ಬಾಳುವ, ಲಕ್ಷಗಟ್ಟಲೆ ಬೆಲೆ ಬಾಳುವ ಒಂದು ವಸ್ತುವಾದರೆ ಆ ಕಂಪನಿಯವರು ಕೇವಲ ಆ ಐಟಮನ್ನು ಮಾತ್ರ ಕೊಡುವುದಲ್ಲ, ಅದರ ಯೂಸರ್ ಮ್ಯಾನ್ಯುವಲ್ ಎನ್ನುವ ಸಣ್ಣ ಪುಸ್ತಕದ ಜೊತೆಗೆ ಒಬ್ಬ ಗೈಡನ್ನು ಕಳಿಸ್ತಾರೆ. ಅವ ಬಂದು ಅದನ್ನು ಸೆಟ್ ಮಾಡಿ ಕೊಡ್ತಾನೆ. ಮನುಷ್ಯ ಎನ್ನುವುದು ಅತ್ಯಂತ ಬೆಲೆ ಬಾಳುವಂತಹ ಒಂದು ವಸ್ತು, ಅತ್ಯಂತ ಬೆಲೆ ಬಾಳುವಂತಹ ಒಂದು ಪ್ರೊಡಕ್ಟ್ಸ್. ಮನುಷ್ಯನ ಕಣ್ಣಿಗಿರುವಂಥ ಬೆಲೆ ಈಗ ಬಹಳ ಹೆಚ್ಚು ವ್ಯಾಪಕವಾಗಿದೆ. ಕಿಡ್ನಿ ಫೇಲ್ಯೂರ್ ಆಗ್ತದೆ. ಮತ್ತೊಬ್ಬನ ಕಿಡ್ನಿಯನ್ನು ಕಸಿ ಮಾಡಬೇಕಾದರೆ ಎಷ್ಟು ಕೋಟಿ ಖರ್ಚು ಇದೆ ಅಂತೇಳಿ ಕೇಳಿ ನೋಡಬೇಕು. ಲಿವರ್ ಕಸಿ ಮಾಡಿದರೆ ಎಷ್ಟು ಕೋಟಿ ಕೊಡಬೇಕು ಅಂತೇಳಿ ನೀವು ಕೇಳಬೇಕು. ನಮಗೆ ನಮ್ಮ ಬೆಲೆ ಗೊತ್ತಿಲ್ಲ. ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳಿಗೆ ಕೋಟಿಗಟ್ಟಲೆ ಬೆಲೆ ಇದೆ. ಇಷ್ಟು ಅಮೂಲ್ಯವಾದ ಈ ಮನುಷ್ಯನನ್ನ ಯಾವ ರೀತಿ ಆಪರೇಟ್ ಮಾಡಬೇಕು ಅಂತೇಳಿ ತಿಳಿಸಲಿಕ್ಕಾಗಿ ಒಂದು ಮ್ಯಾನ್ಯುವಲ್, ಒಂದು ಯೂಸರ್ಸ್ ಮ್ಯಾನ್ಯುವಲ್ ಇದೆ. ಅದನ್ನು ಯಾರು ಕೊಡಬೇಕು, ಹೇಗೆ ಬಳಸಬೇಕು ಅನ್ನುವಂಥ ಒಂದು ಸಣ್ಣ ಪುಸ್ತಕವನ್ನು ಕೊಡಬೇಕಾದ, ಅದನ್ನು ಆ ಪ್ರಾಡಕ್ಟನ್ನು ಯಾರು ಉತ್ಪಾದನೆ ಮಾಡಿದ್ದಾರೆ ಅದರ ಕಂಪನಿಯವರು ಕೊಡಬೇಕು. ಮನುಷ್ಯ ಎನ್ನುವ ಅತ್ಯಂತ ಶ್ರೇಷ್ಠವಾದ ಒಂದು ಪ್ರಾಡಕ್ಟ್, ಆ ಪ್ರಾಡಕ್ಟನ್ನು ಅದರ ನಿರ್ಮಾಣ ಮಾಡಿರುವಂತಹ, ಅದನ್ನು ಸೃಷ್ಟಿಸಿರುವಂತಹ ಅಲ್ಲಾಹನಿದ್ದಾನೆ. ಅವನು ಒಂದು ಒಳ್ಳೆ ಯೂಸರ್ಸ್ ಮ್ಯಾನ್ಯುವಲ್ ಅನ್ನ ಕೊಟ್ಟಿದ್ದಾನೆ, ಪವಿತ್ರವಾದ ಕುರ್ಆನ್. ಅದು ಬಹಳ ಅಮೂಲ್ಯವಾದ ಮನುಷ್ಯ. ಆ ಮ್ಯಾನ್ಯುವಲ್ ಅನ್ನು ಓದಿದ ಕೂಡಲೇ ಅವನಿಗೆ ಅರ್ಥ ಆಗಲಿಕ್ಕಿಲ್ಲ. ಅದಕ್ಕಾಗಿ ಒಂದು ಗೈಡನ್ನು ಕೊಟ್ಟಿದ್ದಾರೆ, ಒಬ್ಬ ಗೈಡನ್ನು ಕಳಿಸಿಕೊಟ್ಟಿದ್ದಾನೆ. ಮುಹಮ್ಮದುರ್ ರಸೂಲುಲ್ಲಾಹಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎನ್ನುವಂಥ ಗೈಡ್ ಬಂದು ನಮಗೆ ಹೇಳಿದರೆ ಯಾವ ರೀತಿ ಬದುಕಬೇಕು. ಅದನ್ನು ನೋಡಿಕೊಂಡು ನೀವು ಬದುಕನ್ನು ಕಲಿತುಕೊಂಡು ಬದುಕಿದರೆ ಅದರಲ್ಲಿ ಎಲ್ಲ ಇದೆ. ನೀನು ಯಾವ ರೀತಿ ನಿನ್ನ ದೇಹಕ್ಕೆ ಆಹಾರ ಕಳಿಸಬೇಕು, ಹೇಗಾದರೂ ತಿನ್ನುವುದಲ್ಲ. ತಿನ್ನುವುದಕ್ಕೆ ಒಂದು ಸಿಸ್ಟಮ್ ಇದೆ. ಯಾವ ರೀತಿ ನೀನು ಬೆಳಗ್ಗೆ ಏಳಬೇಕು, ರಾತ್ರಿ ಮಲಗಬೇಕು, ಅದರ ನಡುವಿನ ಪ್ರತಿಯೊಂದು ಕ್ಷಣದಲ್ಲಿ ನಿನ್ನ ಬದುಕು ಹೇಗಿರಬೇಕು.
ನೆರೆಮನೆಯವನೊಂದಿಗೆ ನೀನು ಹೇಗಿರಬೇಕು, ನಿನ್ನ ಪಕ್ಕದವನೊಂದಿಗೆ ನೀನು ಹೇಗಿರಬೇಕು, ನಿನ್ನ ತಂದೆಯೊಂದಿಗೆ, ನಿನ್ನ ತಾಯಿಯೊಂದಿಗೆ, ಹೆಂಡತಿಯೊಂದಿಗೆ, ಮಕ್ಕಳೊಂದಿಗೆ, ಪ್ರತಿಯೊಂದು ವಿಷಯದಲ್ಲಿ ನಿನ್ನ ರಾಷ್ಟ್ರದೊಂದಿಗೆ ನೀನು ಹೇಗಿರಬೇಕು, ನಿನ್ನ ಸಮಾಜದಲ್ಲಿ ನೀನು ಹೇಗೆ ಬದುಕಬೇಕು, ಪ್ರತಿಯೊಂದನ್ನು ಕೂಡ ಅತ್ಯಂತ ಸುಂದರವಾಗಿ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿಕೊಡುವಂಥ ಒಂದು ಯೂಸರ್ಸ್ ಮ್ಯಾನ್ಯುವಲ್ ಪವಿತ್ರವಾದ ಕುರ್ಆನ್. ಅದನ್ನು ವಿಶದವಾಗಿ ತಿಳಿಸಿಕೊಡುವಂಥ ಒಬ್ಬರು ಗೈಡ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ರೀತಿಯ ಇದನ್ನೆಲ್ಲವನ್ನು ಸಮ್ಮಿಲನಗೊಳಿಸಿದಂಥ ಒಂದು ಬದುಕು ಮಾತ್ರ ನಿಜವಾದ ಬದುಕಾಗ್ತದೆ. ನಿಜವಾದ ನಾವು ಮುಸಲ್ಮಾನರ ವಿಶ್ವಾಸ ಪ್ರಕಾರ ನಿಜವಾದ ಬದುಕು ಇದಲ್ಲ. ನಾವು ಎಲ್ಲ ಪ್ರತಿದಿನ ರಾತ್ರಿಗಳಲ್ಲಿ ಒಬ್ಬ ಮುಸಲ್ಮಾನ ಓದಬೇಕಾದ ಒಂದು ಸೂರ ಇದೆ, ಒಂದು ಅಧ್ಯಾಯ ಇದೆ, ಸೂರತುಲ್ ಮುಲ್ಕ್, ತಬಾರಕಲ್ಲದಿ ಬಿಯದಿಹಿಲ್ ಮುಲ್ಕ್. ಅಲ್ಲಿ ಖಲಕಲ್ ಮೌತ ವಲ್ ಹಯಾತ್, ಅಲ್ಲಾಹನ ಬಗ್ಗೆ ಹೇಳುವುದು ಅವ ಮೌತನ್ನು ಸೃಷ್ಟಿಸಿದ ನಂತರ ಹಯಾತ್. ಆಕ್ಚುಲಿ ನಾವೆಲ್ಲರೂ ಮೊದಲು ಬದುಕುವುದು ಮಂತ್ರ ಸಾಯುವುದು, ಆದರೆ ಇಲ್ಲಿ ಅಲ್ಲಾಹು ಹೇಳ್ತಾನೆ ಮೊದಲು ಸತ್ತು ನಂತರ ಬದುಕುವುದು ಅಂತ ಹೇಳಿ. ಯಾಕಂದ್ರೆ ಈ ಬದುಕಲ್ಲ. ನಿಜವಾದ ಬದುಕು ನಮ್ಮ ನಂಬಿಕೆಯ ಪ್ರಕಾರ ನಿಜವಾದ ಬದುಕು ಮರಣದ ನಂತರ ಇರುವಂತಹ ಬದುಕು. ಆ ಬದುಕಿನಲ್ಲಿ ನಾವು ಯಶಸ್ಸನ್ನು ಸಾಧಿಸಬೇಕು. ಬದುಕಲು ನಾವು ಇಲ್ಲಿ ಕಲಿತು ಬದುಕಿದರೆ ನಾಳಿನ ನಿಜವಾದ ಬದುಕನ್ನು ಸುಗಮಗೊಳಿಸಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇದಕ್ಕೆ ಸುಜ್ಞಾನ ಸಂಗಮ ಅಂತ ಹೇಳುವಂತ ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ. ಅತ್ಯಂತ ದೊಡ್ಡ ಜ್ಞಾನ ಯಾವುದು ಅಂತ ನಾವು ಡಾಕ್ಟರ್ ಆಗಲಿಕ್ಕೆ ವೈದ್ಯಕೀಯವನ್ನು ಕಲಿಯಬಹುದು, ಇಂಜಿನಿಯರಿಂಗ್ ಕಲಿಯಬಹುದು, ಲಾ ಕಲಿಯಬಹುದು, ಎಲ್ಲವನ್ನು ಕಲಿಯಬಹುದು. ಆದರೆ ಅದೆಲ್ಲಕ್ಕಿಂತ ದೊಡ್ಡ ಒಂದು ಜ್ಞಾನ ಅದು ಈ ಬದುಕನ್ನು ಕಲಿಯುವುದು. ಇವತ್ತು ಏನಾಗಿದೆ ಅಂತ ಹೇಳಿ ನಾವು ಎಲ್ಲ ಕಡೆಗಳಲ್ಲಿ ಕಾಣ್ತೇವೆ, ಜಗಳ. ಮನುಷ್ಯ ಬದುಕುವುದು ಯಾರು ನಿಜವಾದ ಬದುಕು ಮನುಷ್ಯನದ್ದು. ಆ ಮನುಷ್ಯ ಅಂತ ಹೇಳಿದ್ರೆ ಏನು? ಮನಸ್ಸುಳ್ಳವನು ಮನುಷ್ಯ, ಮನ ಉಳ್ಳವನು ಮಾನವ. ಆದ್ದರಿಂದ ಇವತ್ತು ಮನುಷ್ಯನಿಗೆ ಎಲ್ಲಿ ನೆಮ್ಮದಿ ಇದೆ? ಬದುಕುವುದು ನೆಮ್ಮದಿಯಲ್ಲೇ ಬದುಕಬೇಕು. ಆದರೆ ನೆಮ್ಮದಿ, ದೊಡ್ಡ ಮನೆ ಇದೆ, ವಾಹನಗಳಿದೆ, ಎಲ್ಲ ಸೌಲಭ್ಯಗಳಿದೆ, ಆದರೆ ಮನೆಯೊಳಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮನೆಯೊಳಗಿಲ್ಲ, ಊರಲ್ಲಿಲ್ಲ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಜಗತ್ತು ಎಲ್ಲೂ ನೆಮ್ಮದಿ ಇಲ್ಲ. ಆದ್ದರಿಂದ ನಾವು ಮತ್ತೆ ನೆಮ್ಮದಿಯ ಬದುಕಿಗೆ ಹೋಗಬೇಕು ಅಂತ ಹೇಳಿದ್ರೆ ಕಲಿತು ಬದುಕಬೇಕು. ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಜೊತೆಗೆ ಯಾವ ರೀತಿ ವರ್ತಿಸಬೇಕು ಅಂತ ಹೇಳಿ ಈ ನಮಗೆ ಮಾರ್ಗದರ್ಶನ ಇದೆ. ಆದ್ದರಿಂದ ನಮ್ಮ ಬದುಕು, ಮರಣ ನಂತರದ ಬದುಕು ಎರಡನ್ನು ಸುಗಮಗೊಳಿಸಲಿಕ್ಕೆ ಏನನ್ನು ಕಲಿಬೇಕೋ ಆ ಜ್ಞಾನ ಇದೆಯಲ್ಲ, ಅದು ನಿಜವಾದ ಜ್ಞಾನ, ಅದು ಸುಜ್ಞಾನ, ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಆ ಜ್ಞಾನದತ್ತ ಕಣ್ಣು ತೆರೀಲಿಕ್ಕೆ ಈ ಕಾರ್ಯಕ್ರಮ ಒಂದು ಕಾರಣವಾಗಲಿ ಎಂಬ ಹಾರೈಕೆಯೊಂದಿಗೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ರಬ್ಬಿ ಜಿದ್ನಿ ಇಲ್ಮಾ ಪವಿತ್ರ ಕುರ್ಆನ್ ವಚನದೊಂದಿಗೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ, ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.